ಬನ್ನಿ ಬನ್ನಿ ಬೆಳ್ಳಂ ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಸೌಮ್ಯ ರಾಮನಗರ. ಕೊಡಗಿನ ಅತ್ಯಂತ ವಿಶೇಷವಾದಂಥ ಹಬ್ಬ ಹುತ್ತರಿ ಹಬ್ಬ. ಹೊಸದಾಗಿ ಬೆಳೆದಂಥ ಭತ್ತವನ್ನು ಕೊಯ್ದು ದೇವರಿಗೆ ಹಾಗೆ ಭೂತಾಯಿಗೆ ವಿಶೇಷವಾಗಿ ಸಲ್ಲಿಸಿ ಕೃತಜ್ಞತೆಯನ್ನು ಸಲ್ಲಿಸುವಂಥ ಹಬ್ಬವೇ ಹುತ್ತರಿ ಹಬ್ಬ. ಪ್ರತಿ ವರ್ಷ ರೋಹಿಣಿ ನಕ್ಷತ್ರದ ದಿನ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಹುತ್ತರಿ ಹಬ್ಬದ ಪ್ರಯುಕ್ತ ಈ ವಿಶೇಷ ಸಂಚಿಕೆಗೆ ಎಲ್ಲರನ್ನೂ ಸ್ವಾಗತ ಕೋರ್ತಾ ನಮ್ಮ ಇವತ್ತಿನ ಸಂಚಿಕೆಗೆ ಕೊಡಗಿನ ವಿಶೇಷತೆಯನ್ನು ತಿಳಿಸಿಕೊಡುವಂಥ ಹಾಗೆ ಸಂಸ್ಕೃತಿಯನ್ನು ಬಿಂಬಿಸುವಂಥ ವಿಶೇಷವಾದಂಥ ಉಡುಗೆಯನ್ನು ತೊಟ್ಟು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಕೊಡಗಿನ ಪ್ರಮೀಳಾ ಹಾಗೂ ಸದಾ ರಾಮಚ್ಚ ದಂಪತಿಗಳು. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರೋಣ ಅಲ್ವಾ. ನಿಂಗಕ್ಕೂ ನಲಾಮೆ, ಪ್ಲೀಸ್ ವೆಲ್ಕಮ್. ಡಿ ಚಂದನ ವಾಹಿನಿ ವೀಕ್ಷಿಸಿರೋ ಎಲ್ಲ ವೀಕ್ಷಕರಿಗೂ ನಲ್ಲಮೆ. ತಮ್ಮಿಬ್ಬರಿಗೂ ಹುತ್ತರಿ ಹಬ್ಬದ ಶುಭಾಶಯಗಳು. ನಿಮ್ಗಳಿಗೆಲ್ಲರಿಗೂ ಹುತ್ತರಿ ಹಬ್ಬದ ಶುಭಾಶಯಗಳು. ಪ್ರಮೀಳಾ ಅವರೇ, ಹುತ್ತರಿ ಹಬ್ಬದ ಪ್ರಯುಕ್ತ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಯಾವ ವಿಶೇಷವಾದ ಅಡುಗೆಯನ್ನು ನೀವು ಮಾಡಿ ತೋರಿಸ್ತೀರಾ? ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನೂಪಟ್ಟು ಅಂತ ಮಾಡ್ತೀವಿ, ಕೋಳಿ ಕರಿ. ಕನ್ನಡದಲ್ಲಿ ಇದಕ್ಕೆ ಒತ್ತು ಶಾವಿಗೆ ಅಂತ ಹೇಳ್ತಾರೆ. ಖಂಡಿತ. ಇದು ಹುತ್ತರಿ ಹಬ್ಬದಲ್ಲಿ ಮಾಡುವಂಥ ವಿಶೇಷವಾದ ಅಡುಗೆನ? ಹಾಗೆಂತ ಏನಿಲ್ಲ, ಯಾವ ಪದಾರ್ಥ ಬೇಕಾದರೂ ಮಾಡಬಹುದು, ಸ್ವಲ್ಪ ಅವರವರ ಇಚ್ಛೆ. ಸದಾ ಅವರ ನಿಮ್ಮ ಫೇವರೇಟ್ ಫುಡ್ ಯಾವುದು? ಮ್ಯಾಮ್ ಮಾಡುವಂಥ ವಿಶೇಷವಾದಂಥ ಅಡುಗೆ? ಫೇವ್ರೇಟ್ ಕೋಳಿ ಕರಿ ಮಾಡ್ತೀವಿ, ಆಮೇಲೆ ಬೇರೆಲ್ಲ ಐಟಮ್. ಸೊ ಪ್ರಮೀಳಾ ಅವರು ಮಾಡುವಂಥ ಕೋಳಿ ಕರಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ನೀವಿಬ್ಬರು ಈ ಕಾಸ್ಟ್ಯೂಮಲ್ಲಿ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದೀರಾ. ಹೌದಾ? ತುಂಬ ಧನ್ಯವಾದಗಳು. ಹಾಗೆ ನಿಮ್ಮ ಸಂಸ್ಕೃತಿ ಬಿಂಬಿಸುವಂಥ ಕಾಸ್ಟ್ಯೂಮ್ ನಾನು ಹಾಕ್ಕೊಂಡಿದ್ದೀನಿ. ನಾನೇ ಕಾಣಿಸ್ತಾ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕ್ರೆಡಿಟ್ ಪ್ರಮೀಳಾ ಅವರಿಗೆ ಹೋಗಬೇಕು. ಅವರೇ ಹೆಲ್ಪ್ ಮಾಡಿದ್ರಲ್ಲ, ನೀವೇ ಅಲ್ವಾ ನಂಗೆ ಹೆಲ್ಪ್ ಮಾಡಿದ್ದನ್ನ. ಓಕೆ. ಹಾಗೆ ಹುತ್ತರಿ ಹಬ್ಬ ಅಂತ ಅಂದರೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ಸುಗ್ಗಿ ಹಬ್ಬ ಅಂತ. ವಿಶೇಷತೆ ತಿಳಿಸ್ಕೊಡ್ಬೋದಾ ತಾವು ನಮ್ಮ ವೀಕ್ಷಕರಿಗೆ? ಎಲ್ಲ ಜನಾಂಗದಲ್ಲೂ ಅವರದೇ ಆದ ಆಚಾರ ವಿಚಾರಗಳು, ಸಂಸ್ಕೃತಿಗಳು, ಹಬ್ಬಗಳು, ಹರಿದಿನಗಳು ಎಲ್ಲ ಇರುತ್ತದೆ. ಅದೇ ರೀತಿ ನಾವು ಕೊಡಗಿನವರು ಹುತ್ತರಿ ಹಬ್ಬವನ್ನು ಆಚರಿಸ್ತೇವೆ. ಅದು ಯಾವ ರೀತಿ ಅಂತ ಹೇಳಿದರೆ, ಅದನ್ನು ನಾವು ಬೆಳೆದಿರೋ ಪೈರನ್ನು ಮನೆಗೆ ತಂದು ಅದನ್ನು ತಗೊಂಡು ಬಂದು ಲಕ್ಷ್ಮಿಯಾಗಿ ಅದನ್ನು ಇದು ಮಾಡಿ ನಾವು ಅಂದ್ಕೊಂಡು ನಾವು ಲಕ್ಷ್ಮಿ ಒಳಗೆ ಬರುವಂಗೆ ನಾವು ಅದನ್ನು ಬರಮಾಡ್ಕೊಳ್ತೀವಿ. ಸದಾ ಅವರು, ಎಷ್ಟು ದಿನದ ಆಚರಣೆ ಈ ಸುಗ್ಗಿ ಹಬ್ಬ? ನಾವು ಒಂದು ದಿವಸ ಆಚರಣೆ ಮಾಡ್ತೀವಿ, ಆಮೇಲೆ ಬೇರೆ ಬೇರೆ ಇದೆಲ್ಲ ಇರುತ್ತೆ, ಕಾರ್ಯಕ್ರಮಗಳು ಇರುತ್ತೆ. ಇವಾಗ ಫಸ್ಟಾಗಿ ನಾವು ಕದ್ರ ತೆಗೆದುಕೊಂಡು ಬರ್ತೀವಿ ಮನೆಗೆ. ಗದ್ದೆಯಿಂದ ಅಲ್ಲಿ ಊರಿನ ಜನ ಎಲ್ಲ ಹೋಗಿ ಅಲ್ಲಿ ಕದ್ರು ಕಟ್ ಮಾಡಿಕೊಂಡು ಆಮೇಲೆ ಗುಂಡು ಆರಿಸ್ಬಿಟ್ಟು ಆಮೇಲೆ ಮನೆಗೆ ಕದಿರು ತೊಗೊಂಡು ಬಂದ್ಬಿಟ್ಟು ಅದನ್ನು ಎಲ್ಲ ಕದಿರೆಲ್ಲ ತೆಗೆದು ಅದ್ರ ಜೊತೆಗೆ ಆಲದ ಮರದ ಸೊಪ್ಪು, ಎಲೆ ಅದನ್ನ ಕಟ್ಬಿಟ್ಟು ನಾವು ಎದುರುಗಡೆ ಕಟ್ತೀವಿ, ಮನೆ ಎದುರುಗಡೆ ಕಟ್ತೀವಿ, ತೋರಣ ಥರ. ಆಮೇಲೆ ನಾವು ಇದು ಎಲ್ಲ ರೂಮಿಗೂ ಎಲ್ಲ ದೇವರ ಇದಕ್ಕೂ ಅದನ್ನು ಕಟ್ತೀವಿ. ಗದ್ದೆಯಿಂದ ತರುವಂತ ಕದಿರು ಏನಿದೆ ಅದನ್ನ
ಅರಳಿ ಮರದ ಎಲೆ ಜೊತೆ ಸೇರಿಸಿ ತೋರಣ ತರ ಮನೆಯೆಲ್ಲ ಇನ್ನೊಂದಿರುತ್ತೆ ಅಚ್ಚಿನಾರ್ ಅಂತ ಒಂದಿರುತ್ತೆ, Okay. ಅದ್ರ ಜೊತೆಯಲ್ಲಿ ಅದನ್ನ ಸೇರ್ಬಿಟ್ಟು ಅದನ್ನ ನಾವು ಕಟ್ಟಿ ಅದನ್ನ ಆವತ್ತಿನ ದಿವಸ ನಮಗೆ ಲಕ್ಷ್ಮಿ ಒಳಗೆ ಬರುವ ಹಬ್ಬ. ಈಗ ಕದಿರು ತರೋದಕ್ಕೆ ಹೊಲಕ್ಕೆ ಹೋಗ್ತೀರಾ ಅಲ್ವಾ? ಸೊ ಅದನ್ನ ಮೆರವಣಿಗೆ ಮುಖಾಂತರ ಹೋಗ್ತೀರಾ? ಹೌದು, ಹೌದು, ಮೆರವಣಿಗೆ ಮುಖಾಂತರ ಒಡ್ಡೋರಾಗಿ ಆಮೇಲೆ ಅಲ್ಲಿ ಹೋಗಿ ಫಸ್ಟ್ ಗುಂಡು ಹಾರಿಸ್ಬಿಟ್ಟು ಆಮೇಲೆ ದೇವ್ರನ್ನ ಬೇಡ್ಕೊಂಡು ದೇವ್ರನ್ನ ಬೇಡ್ಕೊಂಡು ಪೊಲಿದೇವ ಪೋಲಿ ಪೊಲಿ ಪೊಲಿ ಅಂತೇಳಿ ನಾವು ಕಟ್ ಮಾಡಿ ಎಲ್ರಿಗೂ ಕೊಡ್ತೀವಿ. ಆಮೇಲೆ ಎಲ್ಲರೂ ಜೊತೆಲೇ ತಗೊಂಡು ಬರ್ತೀವಿ. ಅಲ್ಲ, ನನ್ಗೊಂದು ಡೌಟ್, ಗುಂಡು ಹಾರಿಸೋದು ಯಾಕೆ ಅಂತ ಅಲ್ಲಿ ಸಂಪ್ರದಾಯ. ನಾವು ಯಾವಾಗ್ಲೂ ಏನಂತ ಹೇಳಿದ್ರೆ, ಒಂದು ಮಗು ಜನನವಾದಲ್ಲಿ, ಗಂಡು ಮಗು ಮನೆಯಲ್ಲಿ ಜನನವಾದರೆ ಆವಾಗ್ಲೂ ನಾವು ಗುಂಡು ಹಾರಿಸುವ ಸಂಪ್ರದಾಯ. ಹಾಗೆ ಯಾರಾದ್ರೂ ಮನೆಯಲ್ಲಿ ಯಾರಾದ್ರೂ ಊರಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಅದರಲ್ಲಿ ನಾವು ಗುಂಡು ಹಾರಿಸಿ ಎಲ್ಲರಿಗೆ ಅದೇ ಒಂದು ಗುಂಡು ಹಾರಿಸಿದೆ ಗಂಡು ಮಗು ಎಂದು, 2 ಗುಂಡು ಹಾರಿಸಿದೆ ಮನೆಯಲ್ಲಿ ಬೇರೆ ಮನೆಯಲ್ಲಿ ಏನೋ ಅನಾಹುತ ಈ ತರ ಏನಾದ್ರೂ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಊರುಗಳಿಗೆ ಗೊತ್ತಾಗುತ್ತೆ ಅವಾಗ. ಇದು ನಮ್ದು. ಸೊ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಗುಂಡು ಹಾರಿಸೋದ್ರ ಮೂಲಕ ಇಡೀ ಊರಿಗೆ ಸುದ್ದಿನ ತಲುಪಿಸುವಂತ ಒಂದು ವಿಧಾನ. ಅದರಲ್ಲೂ ಇದೆ, 1 ಗುಂಡಿನಿಂದ ಒಳ್ಳೆ ಸುದ್ದಿ, 2 ಗುಂಡು ಪಟ್ ಡಬ್ ಡಬ್ ಅಂತ ಬಂದ್ರೆ ಸೊ ಯಾರೋ ಏನಾಗಿದೆ ಕೆಟ್ಟ ಸುದ್ದಿ. ಸೊ ಎಲ್ಲ ಮನೆಗಳು ದೂರ ದೂರ ಇರುತ್ತದೆ, ಅಲ್ಲಿ ಹೋಗ್ಬಿಟ್ಟು ಯಾರಿಗೂ ಹೇಳಕ್ಕಾಗಲ್ಲ. ಏನಾಗ್ತದೆ, ಎಲ್ಲರಿಗೂ ಆ ತರ ಇದು ಗೊತ್ತಾಗ, ಓ ಎಲ್ಲಿ ಶಬ್ದ ಏನಾಯ್ತು ಅಂತ ಅವರವರೇ ನೋಡಿ. ನನ್ನಂತೆ ತುಂಬಾ ಜನಕ್ಕೂ ಈ ಅದು ಪ್ರಶ್ನೆ ಇತ್ತು. ಬರೀ ಊರಲ್ಲಿ ಮಾತ್ರ ಯೂಸ್ ಮಾಡ್ಬೋದು ಅಷ್ಟೇ, ಗುಂಡು ಹಾರಿಸೋದು. ಇಲ್ಲಿ ಬೆಂಗಳೂರಲ್ಲಿ ಮಾಡೋಕ್ಕಾಗಲ್ಲ, ನಿಮ್ಮ ರೆಸ್ಟ್ರಿಕ್ಷನ್. ಕೊಡಗುಗೆ ಹೋದಾಗ ಇವಾಗ ಏನಾಗಿದೆ ಅಂದ್ರೆ ಇವಾಗ ಗನ್ ಬ್ಯಾನ್ ಆಗ್ಬಿಟ್ಟಿದ್ದಾರೆ. ಸೊ ಅದನ್ನ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಸರಿ, ಹಾಗಾದ್ರೆ ಅಡಿಗೆ ಶುರು ಮಾಡೋಣಲ್ಲ? ಖಂಡಿತ. ಪ್ರವೀಣ್ ಅವರೇ, ನೂಪುಟ್ಟು ಮತ್ತೆ ಕೋಳಿ ಕರಿ ಎರಡೂ ಮಾಡ್ತಾ ಇದೀವಲ್ವಾ? ಸೊ ಮೊದಲಿಗೆ ಯಾವ್ದನ್ನ ಮಾಡ್ತಾ ಇದ್ದೀರಾ ಅಂತ? ನಾವು ಇವಾಗ ಫಸ್ಟ್ ಕೋಳಿ ಕರಿ ಮಾಡೋಣ. ಓಕೆ, ಕೋಳಿ ಕರಿ ಮಾಡೋಣ. ಶುರು ಮಾಡೋಣ. ನಾನು ಇವಾಗ 1 kg ಕೋಳಿ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಫಸ್ಟ್ ಎಣ್ಣೆ ಹಾಕೋಣ, ಒಂದು 3 ಸ್ಪೂನು. ಸೊ ಇದು ಹುರ್ಕೊಳಕ ಇದು ಇದರಲ್ಲಿ ಫಸ್ಟ್ ನಾನು ಇವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಚಿಕನನ್ನು. ಓಕೆ. ಸೊ ಅರಿಶಿಣ ಪುಡಿ, ಉಪ್ಪು ಹಾಗೂ ಮೆಣಸಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ 1 hour ಇಟ್ಟಿದ್ದೀನಿ. ಇದು ಇವಾಗ ಎಣ್ಣೆ ಕಾಯ್ತಾ ಇದೆ. ನಾನು ಇದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಒಂದು 2 ಈರುಳ್ಳಿ ತಗೊಳ್ಳೋಣಲ್ಲ? ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಆಗಲಿ, ಫ್ರೈ ಮಾಡೋಣ. ಸದಾ ಅವರೇ, ಪ್ರಮೀಳ್ ಅವರು ಅಡುಗೆ ಮಾಡುವಾಗ ನೀವು ಅವ್ರಿಗೆ ಸಹಾಯ ಮಾಡ್ತೀರಾ? ಅಡುಗೆ ಮಾಡೋದು ಹೆಲ್ಪ್ ಮಾಡ್ತೀನಿ ನಾನು, ಆದರೆ ಕೆಲವೊಮ್ಮೆ ನಾನು ಬ್ಯುಸಿ ಇರ್ತೀನಿ, ಆವಾಗ ನಾನೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ಫ್ರೀ ಇದ್ದಾಗೆಲ್ಲ ಹೆಲ್ಪ್ ಮಾಡ್ಕೊಡ್ತೀರಾ? ಟೈಮ್ ಇದ್ದಾಗ ನಾವು ಹೆಲ್ಪ್ ಮಾಡ್ತೀರಾ. ಇವಾಗ ಇದು ಬ್ರೌನ್ ಕಲರ್ ಬಂದಿದೆ. ನಾನು ಇವಾಗ ಚಿಕನನ್ನು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಎಷ್ಟು ಫ್ರೈ ಅಪ್ ಮಾಡ್ತೀರಾ ಪ್ರಮೀಳ್ ಅವರೇ? ಇವಾಗ ಅದು ಬೇಯಬೇಕು. ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಅಂದರೆ ನೀರು ಹಾಕ್ತೀನಿ, ಆಮೇಲೆ ಅದು ಬೇಯಕ್ಕೆ ಬಿಡ್ತೀನಿ. ಒಂದು 1/2 hour ಬೇಯ್ತದೆ. ಅಷ್ಟೊತ್ತಿಗೆ ನಾನು ಬೇರೆ ಮಸಾಲ ರೆಡಿ ಮಾಡ್ಕೊತೀನಿ. ಓಕೆ. ಸೊ ನೀವು ಅಲ್ಲಿ ಕುಕ್ಕರ್ ಬಳಸಲ್ಲ, ಪಾತ್ರೆಲ್ಲೇ ಬೇಯಿಸ್ಕೊಳ್ತೀರಾ? ಹೌದು, ಮಟನ್ ಇದಕ್ಕೆ ಚಿಕನ್ಗೆ ನಾವು ಮಾಡಿದರೆ ಅದೆಲ್ಲ ಚಟ್ನಿ. ನಾಟಿ ಕೋಳಿ ಆದರೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಬೇಕು. ಸೊ ಮಾಮೂಲಿ ಕೋಳಿ ಆಗಿರೋದ್ರಿಂದ ಕುಕ್ಕರ್ನಾಗ ಬ್ರಾಯ್ಲರ್. ಸರಿ, ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದು ಫ್ರೈ ಆಗ್ತಿರುತ್ತೆ, ಬೇಯಲಿ, ಸ್ವಲ್ಪ ಫ್ರೆಶ್ ಇದಾಗಿ. ಸೊ ನಾವೇನು ನೀರು ಹಾಕಿಲ್ಲ ಅದಕ್ಕೆ, ಜಸ್ಟ್ ಎಣ್ಣೆಲೆ ಫ್ರೈ ಮಾಡ್ತಾ ಅದಕ್ಕೆ ಮುಚ್ಚೋಣ. ಫ್ಲೇಮ್ ಓಕೆನಾ? ಅಷ್ಟು ಫ್ಲೇಮ್ ಓಕೆನಾ? ಇರಲಿ, ಆಮೇಲೆ ಮಾಡಿ ನೋಡ್ಕೊಳ್ಳೋಣ. ಓಕೆ. ಸೊ ಇವಾಗ ಮಸಾಲೆ ಮಾಡೋಣ. ಖಂಡಿತ. ಇದು ಇದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು: ಉಪ್ಪು, ಮೆಣಸಿನ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಟೊಮೆಟೊ ಪ್ಯೂರಿ, ಕ್ಯಾಶ್ಯೂ ನಟ್, 1-2 ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ. ಸೊ ಈಗ ಕಾಯಿ ತುರಿ ಹಾಕೊಳ್ಳೋಣ. ಕಾಯಿ ತುರಿ ಹಾಕೊಳ್ಳೋಣ. ಒಂದು ಅರ್ಧ ಹೋಳು ನಾನು ತೆಂಗಿನಕಾಯಿ ಇದ್ದೀನಿ. ಅದಕ್ಕೆ ಇವಾಗ ಜೀರಿಗೆ ಹಾಕೊಳ್ಳೋಣ. ಪ್ರಮೀಳ್ ಅವ್ರು, ಚಿಕನ್ ಬೇಯೋದಕ್ಕೆ ಎಷ್ಟೊತ್ತಾಗ್ಬೋದು? ಇದು ಇವಾಗ ಸ್ವಲ್ಪ ಟೈಮ್ ಹಿಡಿಸುತ್ತೆ ಮೇಡಮ್. ಓಕೆ. ಸೊ ಅಷ್ಟರೊಳಗೆ ನಾನು ಮಸಾಲೆ ರುಬ್ಕೊಳ್ಬೇಕು, ಬೇರೆ ಇದಿದೆ. ಅಷ್ಟರೊಳಗೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೋಗಿ ಆಮೇಲೆ ಬರ್ತಾರೆ. ಖಂಡಿತ. ನೆಕ್ಸ್ಟ್
ಧನಿಯಾ ಪುಡಿ, ಒಂದು 2 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀವಿ. 1-2 ಚೂರು ಈರುಳ್ಳಿ ಹಾಕೊಳ್ಳೋಣ. ಸೊ ಒಗ್ಗರಣೆಗೂ ಹಾಕೊಂಡಿದ್ವಿ, ರುಬ್ಬಕ್ಕೂ ಹಾಕೊಳ್ಳೋಣ. ಸ್ವಲ್ಪ. ಆಮೇಲೆ ಸ್ವಲ್ಪ ಕ್ಯಾಶ್ಯೂ ಹಾಕೊಳ್ಳೋಣ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಹೌದು ಹೌದು ಹೌದು, ಥಿಕ್ನೆಸ್ ಚೆನ್ನಾಗಿರುತ್ತೆ ಅದರದ್ದು. ಒಂದಿಷ್ಟು ಚಕ್ಕೆ. ಸೊ ಇದರ ಬದಲಾಗಿ ನಾವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು. ಮಾಡ್ಬೋದು, ನ್ಯಾಚುರಲ್ ಆಗಿರುತ್ತೆ, ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್. ಇದು ಲವಂಗ ಹಾಕಿದ್ದೀನಿ, 1 ಏಲಕ್ಕಿ ಹಾಕೋಣ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನಾವು ಯೂಶಲಿ ನಾನ್ ವೆಜ್ ಅಂತ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಳಸ್ಕೊಳ್ತೀವಿ. ನಾವು ಅದು ಬೇರೆ ಥರ ಮಾಡ್ತೀವಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಲ್ಲ ನಾವು. ಬೇಡ. ಇದನ್ನ ಇವಾಗ ನಾವು ಬೇರೆ ಫ್ರೈ ಮಾಡ್ಕೊಳ್ತೀನಿ. ಖಂಡಿತ ಮಾಡೋಣ. ಇದು ಬೆಂದಿದೆ. ಸೊ ಇದು ನಾನು ಮತ್ತೆ ಆನ್ ಮಾಡೋದು ಬೇಡವಾ ಇಲ್ಲಿ? ಅದು ಬೇಡ. ಓಕೆ, ಬೆಂದಿದೆ. ಓಕೆ, ಇದಕ್ಕೆ ಮತ್ತೆ ಎಣ್ಣೆ ಹಾಕೋಣ. ಮಸಾಲೆನ ಫ್ರೈ ಮಾಡೋದಿದ್ರೆ ಅದರದ್ದು ಹಸಿ ವಾಸನೆಗಳು ಹೋಗಲ್ಲ. ಎಷ್ಟು ಸ್ಪೂನ್ ಎಣ್ಣೆ ಹಾಕೊಂಡ್ರಿ ಪ್ರಮೀಳಾ ಅವರೇ? ಇವಾಗ ಇದಕ್ಕೊಂದು 2 ಸ್ಪೂನ್ ಹಾಕಿದ್ದೀನಿ. ಇನ್ನೊಂದು ಚೂರು ಬೇಕಾದರೆ ಹಾಕೊಳ್ಬೋದು. ಮಸಾಲೆನೇ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿದೆ. ಹೌದು. ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದರೆ, ತೆಂಗಿನಕಾಯಿಯನ್ನು ಹರಿದು ಬಿಟ್ಟು ಹೀಗೆ ಮಾಡಿದರೆ ಅದರಲ್ಲಿರುವ ಎಣ್ಣೆಯ ಅಂಶ ಬಿಟ್ಕೊಂಡಾಗ ರುಚಿ ಚೆನ್ನಾಗಿ. ಇದು ಇದರದ್ದು ಸೀಕ್ರೆಟ್. ಇವಾಗ ನೀವು ಹುತ್ತರಿ ಸಂದರ್ಭದಲ್ಲಿ ಸ್ವೀಟ್ಸ್ ಯಾವುದು ಮಾಡಲ್ವಾ? ನಾವೆಲ್ಲ ಹಬ್ಬ ಅಂದರೆ ನಾವು ಬಾಳೆಹಣ್ಣಿನಲ್ಲಿ ಮಾಡ್ತೀವಿ. ತಂಬಟ್ಟು ಅಂತ ಕರಿತೀವಿ ಅದನ್ನು. ತಂಬಟ್ಟು. ಓಕೆ. ಅದು ಬಾಳೆಹಣ್ಣು, ಆಮೇಲೆ ಅದಕ್ಕೆ ಪುಡಿ ಇದೆ, ಅದು ನಾವು ಮಾಡ್ತೀವಿ ಮನೆಯಲ್ಲಿ. ಕುಸಲಕ್ಕಿಯಿಂದ ಮಾಡುವ ಪುಡಿ ಅದು. ಕುಸಲಕ್ಕಿನ ಪುಡಿ ಹುರ್ಕೊಂಡು ಅದನ್ನು ಪುಡಿ ಮಾಡಿ, ಆಮೇಲೆ ತಂಬಿಟ್ಟು ಬಾಳೆಹಣ್ಣಿಗೆ ಹಾಕಿ, ಬಾಳೆಹಣ್ಣನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ, ಆಮೇಲೆ ಅದನ್ನು ತಂಬಿಟ್ಟು ಪುಡಿಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಅದಕ್ಕೆ ಎಳ್ಳು, ಆಮೇಲೆ ತೆಂಗಿನ ತುರಿ, ತುಪ್ಪ ಹಾಕೊಂಡು ತಿಂದರೆ ಒಂದು ಕೈಂಡ್ ಆಫ್ ಪುಡಿಂಗ್ ಚೆನ್ನಾಗಿರುತ್ತೆ. ಸೊ ಅದನ್ನೇನು ಬೇಯಿಸುವಂಥದ್ದೇನಿರಲ್ಲ, ಅದು ಹಾಗೆ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಹಾಗೆ ತಿನ್ನೋದು. ವಿಶೇಷವಾದ ಸ್ವೀಟ್ ಅದು. ಆಮೇಲೆ ಗೆಣಸು ಅಂತ ಮಾಡ್ತೀವಿ ಹಬ್ಬಕ್ಕೆ. ಅದು ಕಾಡಿನಲ್ಲಿ ಸಿಗ್ತದೆ ಗೆಣಸು. ಅದನ್ನು ತಂದು ಮನೆಗೆ ಬಂದು ಅದನ್ನು ಬಾಯ್ಲ್ ಮಾಡಿ ತಿಂತೀರಾ? ಇದು ಎಷ್ಟೊತ್ತು ಫ್ರೈ ಮಾಡ್ಕೊಳ್ತೀರಾ? ಇದು ಇವಾಗ ಇದಕ್ಕೆ ಇದು ಹಾಕೋಣ. ಸ್ವಲ್ಪ ಇದು ಟೊಮೆಟೊ ಪ್ಯೂರಿ ತಗೊಂಡಿದ್ದೀನಿ. ಹೌದು, ಇದಿಲ್ಲದಿದ್ರೆ ಹಸಿ ವಾಸನೆಗಳು ಬರ್ತದಲ್ಲ. ಎಷ್ಟು ಸ್ಪೂನ್ ಹಾಕೊಳ್ತಾ ಇದ್ದೀರಾ? ಒಂದು 3 ಸ್ಪೂನ್ ಎಷ್ಟು ಸಾಕು. ಅದಾಯಿತು. ಇವಾಗ ಅದಕ್ಕೊಂಚೂರು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದೊಂದು ಚೂರು ಹಾಕೋಣ. ಓಕೆನಾ? ಓಕೆ. ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೋಣ. ಅಚ್ಚ ಖಾರದ ಪುಡಿ. ಬಣ್ಣಕ್ಕೋಸ್ಕರ. ಇದು ಬಣ್ಣಕ್ಕೋಸ್ಕರ. ಇದು ಬ್ಯಾಡಗಿ ಮೆಣಸಿನ ಪುಡಿ. ಇದು ಬಣ್ಣ ಬರಲಿಕ್ಕೆ ಹಾಕೊಳ್ಳೋಣ. ಇದು ಖಾರ ಇರಲ್ವಲ್ಲ ಇದು. ಹೌದು. ಸೊ ಇದನ್ನು ಹಾಕ್ಕೊಂಡ್ರೆ ಕೆಂಪಗಿರುತ್ತೆ. ಆಮೇಲೆ ಚೂರು ಅರಿಶಿನ ಪುಡಿ ಬೇಕಾದರೆ ಹಾಕೊಳ್ಳೋಣ, ಚೂರು. ಇವಾಗ ಇದಕ್ಕೊಂಚೂರು ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ ಬಣ್ಣ ಬದಲಾಗ್ತಾ ಇದೆ. ಹುತ್ತರಿ ಸಂದರ್ಭದಲ್ಲಿ ಗದ್ದೆಗೆ ಹೋಗಿ ಭತ್ತ ತರ್ತೀರಾ? ಹೌದು. ಎಲ್ರಿಗೂ ಗದ್ದೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲರಿಗೆ ಇಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಆದ ಗದ್ದೆ ಅಂತ ನಾವು ಮೊದಲಿಂದ ಬರ್ತಾ ಇದ್ದೇವೆ, ಪರಂಪರವಾಗಿ ಬರ್ತದೆ. ಎಲ್ಲ ಗದ್ದೆಯಲ್ಲಿ ಹೋಗಿ ತೆಗೆಯುವಾಗ ಇಲ್ಲ ಅದನ್ನ. ಅದಕ್ಕೆ ಅಂತಾನೆ ವಿಶೇಷವಾದ ಗದ್ದೆ ಬಿಟ್ಟಿರ್ತೀವಿ. ಅದರಲ್ಲಿ ನಾವು ಈ ಹಬ್ಬ ಆಗೋವರೆಗೆ ಕುಯ್ಲು ಕೆಲಸ ಮಾಡಲ್ಲ. ಹುತ್ತರಿ ಅಂದ್ರೆ ಏನ್ ಅರ್ಥ ಕೊಡುತ್ತೆ? ಹುತ್ತರಿ ಅಂದ್ರೆ ಹೊಸ ಅಕ್ಕಿ. ಹೊಸ ಅಕ್ಕಿ ಅಂದ್ರೆ ಇದು ವರ್ಷದ ಕೊನೆ ಅಂತ ನಾವು. ಹೌದು, ಅದು ರೋಹಿಣಿ ನಕ್ಷತ್ರದಲ್ಲಿ ಬರುವ ಹಬ್ಬ. ಮೋಸ್ಟ್ಲಿ ನವಂಬರ್ ಅದು ಚೇಂಜ್ ಆಗ್ತಾ ಇರುತ್ತೆ ವರ್ಷದಿಂದ. ನಕ್ಷತ್ರ ಯಾವಾಗ ಬರುತ್ತೆ ಆವಾಗ. ಸೊ ಆ ವರ್ಷದ ಕೊನೆ ಅಂತ ಭಾವಿಸ್ತೀರಾ ನೀವು ಅದನ್ನ? ಅದು ಒಂದು ನವಂಬರ್ಲೇ ಬಂದ್ಬಿಡುತ್ತೆ, ಅದು ಹೇಳಲಿಕ್ಕಾಗಲ್ಲ. ಹೌದು. ಇದು ಇವಾಗ ಆದಂಗಿದೆ. ಇದನ್ನು ಇಳಿಸ್ಕೊಳ್ಳೋಣ. ಖಂಡಿತ. ಮತ್ತೆ ಚಿಕನ್ ತೆಗೆಯೋಣ, ಇದಕ್ಕೆ ಹಾಕೋಣ, ಆನ್ ಮಾಡ್ಕೊಳ್ಳೋಣ.
ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ, ಸೊ ಚಿಕನ್ ಹದವಾಗಿ ಬೆಂದಿದೆ. ಹದವಾಗಿ ಬೆಂದಿದೆ. ಇವಾಗ ಈ ಮಸಾಲೆ ತೆಗೆದುಬಿಟ್ಟು Add ಹಾಕಿದರೆ ಇವಾಗ ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ. ಖಂಡಿತ. ಹಾಗೆ ಪ್ರಮೀಳಾ ಅವರೇ, ನಮ್ಮ ಕೊಡಗಿನ ಕಾಸ್ಟ್ಯೂಮ್ಗೆ ಒಂದು ವಿಶೇಷವಾದ ಕಳೆ ಇದೆ. ಇದ್ರದ್ದು ಈ ಕಾಸ್ಟ್ಯೂಮ್ ವಿಶೇಷತೆ ಏನು ಅಂತ, ಸೊ ಏನದು ಮೀನಿಂಗ್ ಏನು, ಏನಕ್ಕೆ ಈ ರೀತಿಯಾದ ಕಾಸ್ಟ್ಯೂಮ್ನ? ಆ್ಯಕ್ಚುಲಿ ನಮ್ಮದು ಪ್ರತಿ ಜನಾಂಗದಲ್ಲೂ ಅವರದೇ ಆದ ವೇಷಭೂಷಗಳಿರುತ್ತೆ, ಆಚಾರಗಳಿರುತ್ತೆ, ಆಹಾರದ ಪದ್ಧತಿ ಆಗಲಿ ಎಲ್ಲರಲ್ಲಿ ಬೇರೆ ಬೇರೆ ಇರುತ್ತದೆ. ಅದರಲ್ಲಿ ನಾವು ಕೊಡಗಿನವರು ನಮ್ಮದೇ ಆದ ಬೇರೆ ಪದ್ಧತಿ, ನಮ್ಮದು ಎಲ್ಲದರಲ್ಲೂ ಬೇರೆ ಥರ ಇದೆ ನಮ್ಮದು. ಅದು ಯಾಕೆ ಆ ಥರ ಬಂದಿದೆ ಅಂತ ಹೇಳಿದರೆ ಅದು ಇವತ್ತಿಗೂ ಎಲ್ಲೂ ಅದು ಇದಿಲ್ಲ, ಅದಕ್ಕೆ ಯಾವ್ದು ಅರ್ಥ ಇಲ್ಲ. ಸೊ ಮೊದಲಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ. ನಮ್ಮದು ಪರಂಪರೆ ಇದೇ ಥರ. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಈ ರೀತಿ ಹೌದು. ಒಳ್ಳೆ ಇದಕ್ಕೆ ಮದುವೆಗಳಿಗೆ ಹಾಗೆ ಹೀಗೆ 2 ಥರ ಡ್ರೆಸ್ ಇದೆ ಗಂಡಸರಿಗೆ, ಒಂದು ವೈಟ್ ಕಲರು, ಒಂದು ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್ನ ಈ ಮದುವೆ ಸಮಾರಂಭಗಳಿಗೆ ಹಾಕ್ತಾರೆ. ಬಿಳಿ ಬಟ್ಟೆಗಳನ್ನು ದೇವಸ್ಥಾನಗಳಿಗೆ ಅಂಥದಕ್ಕೆ ಹಾಕುತ್ತಾರೆ, ಅದು ಶಾಂತಿಯ ಸಂಕೇತ ಅಂತ ಅದು ಹಾಕ್ತಾರೆ. ಸೊ ಲೇಡೀಸ್ಗೆ ಇದೊಂದೇ ಕಾಸ್ಟ್ಯೂಮ್ ಇರುತ್ತೆ? ಹೌದು. ನಾವು ಇದು ವಸ್ತ್ರ ಅಂತ ಒಂದು ಕಟ್ತೀವಿ, ಅದು ಮದುವೆಗಳಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೇನಾದ್ರೂ ಆ್ಯಡ್ ಮಾಡೋಕ್ಕಿದೆ? ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಗ್ರೇವಿ ಜಾಸ್ತಿ ಆಗಲಿ. ಸೊ ನಮಗಿವಾಗ ಕೊಡಗು ಅಂತ ಅಂದರೆ ಎಷ್ಟೊಂದು ಫೇಮಸ್ ಆದಂಥ ಸಂಗತಿಗಳಿವೆ. ಅದರಲ್ಲಿ ಕೊಡಗಿನ ನೃತ್ಯ ಕೂಡ ತುಂಬ ಫೇಮಸ್. ಸೊ ಆ ಹಾಡಿನ ವಿಶೇಷತೆ, ಆ ನೃತ್ಯಕ್ಕೆ ಏನಾದರೂ ಹೆಸರಿದೆಯಾ ಹೇಗೆ ಅಂತ? ಕೊಡಗಿನ ಅಲ್ಲಿ ಗಂಡಸರಿಗೆ ಆದ ಒಂದು ನೃತ್ಯ ಇದೆ, ಹೆಂಗಸರಿಗೆ ಆದ ಒಂದು ನೃತ್ಯ ಇದೆ. ಹೆಂಗಸರಿಗೆ ನೃತ್ಯದಲ್ಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ ಅದು ಉಮ್ಮತ್ತಾಟ ಅಂತ ಹೇಳ್ತೀವಿ, ಅದು ಹೆಂಗಸರು ಮಾಡೋದು. ಗಂಡಸರಿಗೆ ಅವರಿಗೆ ಬಳಕಾಟ ಅಂತ ಹೇಳ್ತೀವಿ, ಕತ್ತಿ ಆಟ ಅಂತ ಹೇಳ್ತೀವಿ, ಪೀಲಿ ಆಟ ಅಂತ ಹೇಳ್ತೀವಿ. ಇವುಗಳನ್ನು ನಾವು ಸಾಮೂಹಿಕವಾಗಿ ನಾವು ಹಬ್ಬ ಸಮಾರಂಭ ಮಾಡುವಾಗ ಇವುಗಳನ್ನು ನಾವು ಈ ಪುತ್ತರಿ ಹಬ್ಬದಲ್ಲಿ ಇವೆಲ್ಲ ಮಾಡ್ತೀವಿ ನಾವು. ಸೊ ಮನೆ ಮಂದಿಯೆಲ್ಲ ಸೇರಿ ಮಾಡುವಂಥ ನೃತ್ಯ ಇದು? ಹೌದು. ಮನೆ ಮಂದಿಯಿಂದ ಯಾರು ನಮ್ಮದಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ ಆ ಥರ. ಇದು ಮೊದಲಿನ ಕಾಲದಲ್ಲಿ ಪುತ್ತರಿ ಹಬ್ಬ ಅಂದರೆ 7 ದಿವಸ ನಡೆಯುವಂಥ ಹಬ್ಬ. 7 ದಿನಗಳು ನಡೀತದೆ. ಅದರಲ್ಲಿ ಈಡಡಪದು ಅಂತ ಒಂದಿರುತ್ತೆ, ಆಮೇಲೆ ಮತ್ತೆ ಇದು ಬರುತ್ತೆ, ಆಮೇಲೆ ಕಾಪಳ ಕಳಿ ಅಂತ ಒಂದಿರುತ್ತೆ, ಕಾರಣ ಪಾಡೋದು ಅಂತ ಒಂದಿರುತ್ತೆ. ಸೊ 7 ಡೇಸ್ ಮಾಡ್ತಾ ಇದ್ರು. ಈಗ ಜನರಿಗೆ ಟೈಮ್ ಇಲ್ಲ. ಸೊ ಒಂದಿನ ಆದರೂ ಆಗುವ ಕಡೆ ನಡೀತಾ ಇದೆ. ಸೊ ಬೆಂಗಳೂರಲ್ಲಿರೋಂಥವ್ರಿಗೆ ಸಮಯ ಸಾಕಾಗಲ್ಲ ಅಂತ ಹೇಳಿ ಆದರೂ ಹೋಗಿ ಮಾಡ್ತಾರೆ, ಊರಿಗೆಲ್ಲ ಹೋಗಿ ಮಾಡ್ತಾರೆ. ಇವಾಗ ಕೋಳಿ ಕರಿ ರೆಡಿಯಾಗಿದೆ, ಪಕ್ಕಕ್ಕೆ ತೆಗೆದಿಡೋಣ. ಮುಚ್ಚಿಡೋಣ ಇದನ್ನು. ಖಂಡಿತ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವೇನು ಮಾಡ್ತೀವಿ ಅಂತ ಒತ್ತು ಶಾವಿಗೆ ಮಾಡ್ತೀವಿ. ನಾನು ಎಲ್ಲ ರೆಡಿ ಮಾಡಿ ತಂದಿದ್ದೀನಿ. ಇದು ಯಾವ ಥರ ಮಾಡೋದು ಅಂತ ಹೇಳಿದರೆ, ಅಕ್ಕಿ ಪುಡಿಯಲ್ಲಿ ಮಾಡ್ತೀವಿ ನಾವು. ನಾನು ಮಾಡೋದು ಒಂದು ಕಪ್ ಅಕ್ಕಿ ಪುಡಿಗೆ 1.5 ಕಪ್ ನೀರು ಹಾಕ್ತೀನಿ. ಆಮೇಲೆ ಅದಕ್ಕೊಂಚೂರು ಎಣ್ಣೆ ಹಾಕ್ತೀನಿ, ಉಪ್ಪು ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ತೀನಿ. ಆಮೇಲೆ ತೊಳಸ್ತಾ ಇರ್ತೀನಿ ರಾಗಿ ಹಿಟ್ಟಿನ ಥರ. ಅದು ಮುದ್ದೆ ಆಗುತ್ತೆ. ಆ ಮುದ್ದೆ ತೆಗೆದು ಇದನ್ನು ಸ್ಟೀಮ್ ಮಾಡಿಬಿಟ್ಟು ಅದು ರೆಡಿಯಾಗಿದೆ. ಇವಾಗ ನಾವು ಹದವಾಗಿ ಕಲಸಿಟ್ಟಿದ್ದೀನಿ. ಈಗ ಈ ಥರ ಮುದ್ದೆ ಮಾಡ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಹಾಕಿ ನಾವು ಒತ್ತೋಣ. ಸರಿ. ಸೊ ಇದು ಬಿಸಿ ಇರಬೇಕಾ ಪ್ರಮೀಳಾ ಅವರೇ? ಇದು ಬಿಸಿ ಇರಬೇಕು. ಇದು ತಣ್ಣಗಾದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ, ಶಾವಿಗೆ ಥರ ಬರಲ್ಲ. ಮಾಡೋಣವಾ? ಇದು ನಿಮ್ಮ ಸಂಪ್ರದಾಯ ಕೊಡಗಿನ ವಿಶೇಷತೆನ ಇದು ಈ ಮಷೀನ್ ಎಲ್ಲ? ಹೌದು. ಇದು ಹಳೆ ಕಾಲದಲ್ಲಿ ಈ ಥರ ಮಾಡ್ತಾ ಇದ್ರು. ಇವಾಗ ಬೇರೆ ಬೇರೆ, ಮೊದಲ ಕಾಲದಲ್ಲಿ ವುಡನಲ್ಲಿ ಬರ್ತಾ ಇತ್ತು, ಇವಾಗ ಬೇರೆ ಬೇರೆ ಥರ ಬರ್ತಾ ಇದೆ. ಇದಕ್ಕೊಂಚೂರು ನಾವು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ರೆ ಅಂಟಲ್ಲ. ಸೊ ಎಣ್ಣೆ ಸವರಬೇಕು ಹಾಕೋಣ. ಇವಾಗ ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ತಿರುಗಿಸ್ಬೇಕು ಇದನ್ನು. ಇವಾಗ ಹಿಂಗೆ ತಿರುಗಿಸ್ಬೇಕು ನೀವು. ಸೊ ಇಬ್ಬರು ಹೆಲ್ಪ್ ಬೇಕಾಗುತ್ತಿದ್ರಲ್ಲ? ಹೌದು. ಒಂದೊಂದು ಸತಿ ಒಬ್ಬರೇ ಮಾಡಬಹುದು, ಅದರಷ್ಟು ನೀಟಾಗಿ ಬರಲ್ಲ. ಸೊ ಮರದದ್ದು ಮಷೀನ್ ಇದ್ದಿದ್ರೆ ಅದು ಇಲ್ಲ, ಕಚ್ಚಿ ಕೂತ್ಕೊಳ್ತಿತ್ತು. ಇಲ್ಲ, ಅದು ಕಷ್ಟ ಇದೆ ಸ್ವಲ್ಪ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ? ಸೊ ಇದು ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟು ಹದವಾಗಿರಬೇಕು. ಅದಕ್ಕೆ ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು. ನೀರಾಗ್ಬಿಟ್ಟು ನೀರಾಗಿದ್ರೆ ಕಷ್ಟ, ಗಟ್ಟಿಯಾದರೆ ಕಷ್ಟ.
ಇವಾಗ ಅದು ಒಂದಾಯಿತು, ಇನ್ನೊಂದು ಇದು ಒಂದು ರೆಡಿ. ಓಕೆ. ಇಷ್ಟು ಎಳೆಯಾಗಿ ಬರ್ತಾ ಇದೆ ನೂಲ್ ಥರ ಇದೆ ಅಲ್ಲ ಅಲ್ವಾ? ಅದಕ್ಕೆ ನೂಪುಟ್ಟು ಅಂತ ಅಂತ ಹೆಸರು. ಹೇಳೋದು ಹೌದು. ನೂಲಿನಂಗೆ ಬರ್ತಾ ಇದೆ ಅಂತ. ನೂಲಿನಂಗೆ ಬರ್ತಾ ಇದೆ. ಇದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಇದನ್ನು ಮಾಡ್ತಾರೆ, ಕಾಯಿ ಹಾಲು ಮಾಡ್ತಾರೆ. ಸೊ ನಾವಿಲ್ಲಿ ಇವತ್ತು ಕೋಳಿ ಕರಿಯನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ. ಸೌಮ್ಯ ಅವರೇ, ನೂಪುಟ್ಟು ಕೋಳಿ ಕರಿ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ನೂಪುಟ್ಟು ಮತ್ತು ಕೋಳಿ ಕರಿ ರೆಡಿ ಆಗಿದೆ, ಹೇಗಿದೆ ಅಂತ ನಾನು ಟೇಸ್ಟ್ ಮಾಡ್ತೀನಿ. ಜೊತೆಗೆ ಇದನ್ನು ಟೇಸ್ಟ್ ಮಾಡೋಕ್ಕೆ ಸದಾ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಅದಕ್ಕೂ ಮೊದಲು ಒಂದು ಸಣ್ಣ ರೀಕ್ಯಾಪನ್ನು ನೋಡಿಕೊಂಡು ಬೇಗ ವಾಪಸ್ ಬರೋಣ. ಕೋಳಿ ಕರಿ ಮಾಡುವ ವಿಧಾನ. 1 ಕೆಜಿ ಸ್ವಚ್ಛ ಮಾಡಿದ ಕೋಳಿಯನ್ನು ಅರಿಶಿನ ಪುಡಿ, ಉಪ್ಪು, ಕೆಂಪು ಮೆಣಸಿನ ಪುಡಿ ಹಾಕಿ 1 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ. ಈಗ ಒಂದು ಪಾತ್ರೆಗೆ 4 ರಿಂದ 5 ಚಮಚ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿರುವ ಒಂದು ಈರುಳ್ಳಿಯನ್ನು ಕೆಂಪಗೆ ಬಾಡಿಸಿ. ಈಗಾಗಲೇ ಮ್ಯಾರಿನೇಟ್ ಮಾಡಿಕೊಂಡಿರುವ ಚಿಕನ್ ಅನ್ನು ಸೇರಿಸಿ ಮಿಶ್ರ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ಅರ್ಧ ಹೋಳು ಕಾಯಿ ತುರಿ, ಅರ್ಧ ಚಮಚ ಜೀರಿಗೆ, 2 ಚಮಚ ಧನಿಯಾ ಪುಡಿ, ಅರ್ಧ ಹೋಳು ಈರುಳ್ಳಿ, 8 ರಿಂದ 10 ಗೋಡಂಬಿ, 1 ಇಂಚು ಚಕ್ಕೆ, 3 ರಿಂದ 4 ಲವಂಗ, 1-2 ಏಲಕ್ಕಿ ಇಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಮತ್ತೊಂದು ಪಾತ್ರೆಗೆ 3 ರಿಂದ 4 ಚಮಚ ಎಣ್ಣೆ ಹಾಕಿ ಕಾದ ನಂತರ ಈಗಾಗಲೇ ರುಬ್ಬಿಕೊಂಡ ಮಸಾಲೆ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿ. ಇದಕ್ಕೆ 3 ರಿಂದ 4 ಚಮಚ ಟೊಮ್ಯಾಟೊ ಪ್ಯೂರಿ, ಅರ್ಧ ಚಮಚ ಬ್ಯಾಡಿಗೆ ಖಾರದ ಪುಡಿ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಮತ್ತಷ್ಟು ಫ್ರೈ ಮಾಡಿ ಪಕ್ಕಕ್ಕಿಡಿ. ಈಗಾಗಲೇ ಬೇಯಲು ಇಟ್ಟಿರುವ ಚಿಕನ್ಗೆ ಈ ಮಸಾಲೆಯನ್ನು ಸೇರಿಸಿ ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಹಾಗೂ ನೀರು ಸೇರಿಸಿ ಕೆಲವು ನಿಮಿಷಗಳ ಕಾಲ ಬೇಯಿಸಿದರೆ ಕೂರ್ಗ್ ಶೈಲಿಯ ಕೋಳಿ ಕರಿ ಒತ್ತು ಶಾವಿಗೆಯ ಜೊತೆ ಸವಿಯಲು ರೆಡಿ. ಒಂದು ಸಣ್ಣ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬಂದ್ವಿ. ನೂಪುಟ್ಟು ಮತ್ತು ಕೋಳಿ ಕರಿ ಟೇಸ್ಟ್ ಮಾಡ್ತಾರೆ ನಮ್ಮ ಸದಾ ಅವರು. ಸರ್, ಪ್ರಮೀಳವ್ರು ಕಾಯ್ತಾ ಇದ್ದೀರಾ ಸರ್? ಏನ್ ರಿವ್ಯೂಸ್ ಕೊಡ್ಬೋದು? ಹೌದು, ಯಾವತ್ತೂ ಹೇಳೋದಿಲ್ಲ ಅವರು. ಹಂಗಾರೆ ಇವತ್ತು ಹೇಳ್ಸೋಣ ಅಲ್ವಾ? ನಮ್ಮ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ನೀವು ಯಾವತ್ತು ಅವ್ರ ಅಡಿಗೆಗೆ ನೀವು ಕಾಂಪ್ಲಿಮೆಂಟ್ ಕೊಟ್ಟೇ ಇಲ್ಲ, ಇವತ್ತು ಹೇಳ್ಬೇಕು ಸರ್ ಕರೆಕ್ಟಾಗಿ ನಮಗೆ. ಇವಾಗ ಕೋಳಿ ಕರಿ ಭಾಳ ಚೆನ್ನಾಗಿ ಬಂದಿದೆ. ಸೊ ನಿಮ್ಗೆ ಇಷ್ಟ ಆಯಿತು? ಇಷ್ಟ ಆಯಿತು, ಖುಷಿನಾ? ಹೌದು. ಓಕೆ, ಸದಾ ಅವರು ಟೇಸ್ಟ್ ಮಾಡಿ ಹೇಳಿದ್ದಾರೆ ಕೋಳಿ ಕರಿ ಮತ್ತು ಒತ್ತು ಶಾವಿಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು. ಹಾಗೆ ಪ್ರಮೀಳಾ ಮತ್ತು ಸದಾ ಅವರೇ ನಮ್ಮ ಇವತ್ತಿನ ವಿಶೇಷ ಸಂಚಿಕೆಗೆ ಆಗಮಿಸಿ ನಮ್ಮ ಚಂದನ ವಾಹಿನಿಯ ವೀಕ್ಷಕರಿಗೆ ವಿಶೇಷವಾದಂಥ ಅಡುಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ತಮ್ಮಿಬ್ಬರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ದೂರದರ್ಶನ DD ಚಂದನದವರಿಗೆ, ವಾಹಿನಿಯವರಿಗೆ ನಮ್ಮದು ಕೂಡ ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕೊಡಗಿನ ವಿಶೇಷ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ, ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ, ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ, ಸವಿ ಸವಿ ರುಚಿ, ಘಮಿಸುವ ರಸಪಾಕ. ಎಂಥ ರುಚಿ.